ಹಾಯ್, ನಾಳೆ ಗೌರಿ ಪೂಜೆ. ಹಾಗಾಗಿ ಗೌರಿ ಪೂಜೆಗೆ ಬೇಕಾದಂಥ ತಯಾರಿಗಳನ್ನು ಇವತ್ತೇ ಮಾಡುವ ಅಂತ ಹೊರಟಿದ್ದೇವೆ. ಸೊ ಎಲೆಗಳೆಲ್ಲ ಬೇಕಲ್ಲ, ಹೂವು ಹಣ್ಣೆಲ್ಲ ಆಗಿದೆ. ಇನ್ನು ಎಲೆಗಳೇನೇನು ಬೇಕು ನೋಡಿ, ಅದು ನಮ್ಮ ಮನೆಯಲ್ಲೇ ಉಂಟು, ತೋಟದಲ್ಲಿ, ಮನೆ ಅಂಗಳದಲ್ಲಿ ಎಲ್ಲ. ಹಾಗೆ ಅದನ್ನು ತರಲಿಕ್ಕೆ ಅಂಥೇಳಿ ಈಗ ಹೋಗ್ತಾ ಇದ್ದೇನೆ. ಈಗ ಟೈಮ್ ಬಂದು 6 o'clock ಆಯಿತು. ಈಗ ಎಲೆಗಳನ್ನು ಕೊಯ್ದು ಅದನ್ನೆಲ್ಲ ಸ್ವಲ್ಪ ತೊಳೆದಿಟ್ಟು ನಾಳೆ ಪೂಜೆಗೆ ಯೂಸ್ ಮಾಡೋದು. ಇಲ್ಲಿ ನೋಡಿ, ತುಳಸಿ ಉಂಟು. ತುಳಸಿ ಮೇವೆ ನಾಳೆ ಬೆಳಿಗ್ಗೆ ಕೊಯ್ಯುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಆ್ಯಂಡ್ ನಮ್ಮದು ಇದೆಂತ ಜಾಜಿ ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಜಾಜಿ ಎಲೆ ಸಹ ಸ್ವಲ್ಪ ದೊಡ್ಡ ಮಲ್ಲಿಗೆ ಉಂಟಲ್ಲ, ಅದರ ಎಲೆ ಉಂಟು ಇಲ್ಲಿ. ಮತ್ತು ಸೇವಂತಿಗೆ ಹೂವಿನ ಎಲೆ ಬೇಕು, ಅದು ಕೂಡ ಇಲ್ಲಿ ಉಂಟು. ಇನ್ನೊಂದು ಮನೆ ಹತ್ತಿರ ಒಂದುಂಟು, ಆ ಕಡೆ ಸೈಡಲ್ಲಿ ಗಿಡ. ಇಲ್ಲಿ ನೋಡಿ, ಈ ಗುಲಾಬಿ ಕಲರ್ ಎಷ್ಟು ಚಂದ ಉಂಟು ಹೇಳಿದರೆ, ಚಂದ ಬ್ಯೂಟಿಫುಲ್ ಉಂಟು ಕಲರ್. ಆ್ಯಂಡ್ ಗುಲಾಬಿ ಹೂವಿನ ಎಲೆಗಳು ಕೂಡ ಬೇಕು. ಈ ಹೂ ನೋಡಿ, ಸಂಜೆ ಮಲ್ಲಿಗೆ ಅಂತ ಏನೋ ಹೇಳ್ತಾರಂತೆ. ಇದು ಎಷ್ಟು ಚಂದ, ಇದರ ಸ್ಮೆಲ್ ಕೂಡ. ಇದು ಸಂಜೆ ಆಗುವಾಗ ಅರಳುದಾಯ್ತಾ, ಎಷ್ಟು ಕ್ಯೂಟು. ಮನೆಯಲ್ಲೇ ಪೂಜೆ ಅನ್ನುವಾಗ ತಯಾರಿಯದ್ದೇ ಒಂದು ಖುಷಿ ಇರ್ತದೆ. ಎಲ್ಲರೂ ಸೇರ್ತಾರೆ, ಎಲ್ಲರೂ ಬಂದು ಒಟ್ಟಿಗೆ ತಯಾರಿ ಎಲ್ಲ ಮಾಡೋದು ಅಂತ ಹೇಳುವಾಗ ಅದೊಂದು ಖುಷಿ. ಹಾಗಾಗಿ ಗೌರಿ ಪೂಜೆ ಬೆಳಿಗ್ಗೆ ಬೇಗ ಎದ್ದು ಶುರು ಮಾಡುವ ಕಾರಣ ಹೂವಾಗಿರ್ಬೋದು, ಹಣ್ಣು ಮತ್ತು ಪೂಜೆಗೆ ಬೇಕಾದ ಎಲೆ ಎಲ್ಲ ಎಂತ ಉಂಟು ಅದನ್ನೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿಡ್ತಾ ಇದ್ದೇವೆ. ಊರಲ್ಲಿರುವ ಕಾರಣ ನಮಗೆ ಪೂಜೆ ಮಾಡಲಿಕ್ಕೆ ಬೇಕಾದಂಥ ಆಲ್ಮೋಸ್ಟ್ ಎಲ್ಲ ಕೂಡ ಮನೆಯಲ್ಲೇ ಸಿಗ್ತದೆ. ಎಲ್ಲವನ್ನು ಒಂದು ರೌಂಡ್ ಜೋಡಿಸಿಟ್ಕೊಂಡ್ರೆ ಬೆಳಿಗ್ಗೆ ಪೂಜೆ ಬೇಗ ಶುರು ಮಾಡಲಿಕ್ಕೆ ಈಸಿ ಆಗ್ತದೆ. ಇನ್ನು ಮನೆಯಲ್ಲಿ ಫಂಕ್ಷನ್ಸ್ ಆರ್ ಈ ಥರ ಪೂಜೆ ಹಬ್ಬಗಳೆಲ್ಲ ಬರುವಾಗ ಒಬ್ಬೊಬ್ಬರು ಒಂದೊಂದು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿ ಹೇಳೋದಾದರೆ, ನಮ್ಮ ಮನೆ ಹತ್ತಿರ ಸಿಗೋದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ತಿದ್ದೇನೆ. ಸಿಗದೇ ಇರುವ ಬಾಕಿಯದನ್ನು ಮನೆಯ ಯಾರಾದರೂ ಇನ್ನೊಬ್ಬರು ತರ್ತಾರೆ. ಪೂಜೆಗೆ ಬಾಕಿ ಇರುವಂಥ ತಯಾರಿಯನ್ನು ಮತ್ತಾರೊಬ್ಬರು ಮಾಡ್ತಾರೆ. ಪೂಜೆ ದಿನ ನೈವೇದ್ಯವನ್ನು ಇನ್ನೊಬ್ರು ಯಾರು ಮಾಡ್ತಾರೆ. ಸೊ ಯಾವುದೇ ಆಗಿರಲಿ ಒಬ್ಬರಿಂದಲೇ ಆಗೋದು ಅಂತಲ್ಲ, ಎಲ್ಲರೂ ಸೇರಿ ಒಂದು ಕೆಲಸ ಆಗಲಿ ಅಂಥೇಳಿ ಒಟ್ಟುಗೂಡ್ತೇವೆ. ಫ್ಯಾಮಿಲಿ ಅಂದ್ರೇ ಹಾಗೆ, ದೂರ ಇರ್ತೇವೋ ಹತ್ತಿರ ಇರ್ತೇವೋ, ಈ ಥರ ಎಲ್ಲ ಸೇರುವಾಗ ನಮಗೆ ತಿಳಿಯದೆ ಒಂದು ಸಣ್ಣ ಬಾಂಡ್ ಬೆಳೀತದೆ. ಆ್ಯಂಡ್ ಅದನ್ನು ಹಾಗೆ ಕ್ಯಾರಿ ಕೂಡ ಮಾಡ್ತೇವೆ. ತಿಳಿಯದೆ ಕ್ಯಾರಿ ಆಗ್ತದೆ. ಆ್ಯಕ್ಚುಲಿ ದ್ಯಾಟ್ಸ್ ದ ಬ್ಯೂಟಿ. ಈಗ ಎಂತ ಇದು, ಗುಲಾಬಿ ಎಲೆ, ಸೇವಂತಿಗೆ ಹೂವಿನ ಎಲೆ ಮತ್ತು ಮಲ್ಲಿಗೆಯ ಎಲೆ ಕೊಯ್ದಾಯಿತು. ಇನ್ನು ಗರಿಕೆ ಬೇಕು. ಹಾಗೆ ಗರಿಕೆ ಕೊಯ್ಲಿಕ್ಕೆ ಅಂತ ಹೇಳಿ ನಾನು ಗದ್ದೆ ಹತ್ತಿರ ಹೋಗ್ತಿದ್ದೇನೆ. ಅಲ್ಲಿ ಚೆಂದ ಬೆಳೆದಿದೆ, ಒಳ್ಳೆ ಗರಿಕೆ ಉಂಟು ಉದ್ದುದ್ದ. ಹಾಗೆ ಅಲ್ಲಿಂದ ಕೊಯ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಎಷ್ಟು ಚಂದ ಬೆಳೆದಿದೆ ನೋಡಿ.
ಪೂಜೆಗೆ 1-2-3 ಮುಗ್ಗುಂಟು. ನಾಳೆ ಪೂಜೆಗೆ ಸಿಗ್ಬೋದು. ಅಷ್ಟು ಕ್ಯೂಟ್ ಉಂಟು. ಇಲ್ಲೊಂದು ಮುಗ್ಗುಂಟು. ಎಲೆಗಳೆಲ್ಲ ಕೊಯ್ದಾದ್ಮೇಲೆ ಪೂಜೆಗೆ ಇನ್ನಷ್ಟು ಪ್ರಿಪ್ರೇಷನ್ಸ್ ಬಾಕಿ ಇತ್ತು, ಅದನ್ನು ಶುರು ಮಾಡಿದ್ವಿ. ದೇವಿಯನ್ನು ಗಣಪತಿಯನ್ನೆಲ್ಲ ಕೂರಿಸ್ಲಿಕ್ಕೆ ಅಂತ ಹೇಳಿ ಮಣೆ ಇಡಬೇಕಲ್ಲ, ಅದನ್ನೆಲ್ಲ ಇಟ್ಟು ಅದರ ಮೇಲೆ ರಂಗೋಲಿ ಕೂಡ ಇಟ್ಟಾಯಿತು. ಪೂಜಾ ಪಾತ್ರೆಗಳನ್ನೆಲ್ಲ ಆಲ್ರೆಡಿ ತೆಗೆದು ತೊಳೆದು ಕೂಡ ಇಟ್ಟಿದ್ವಿ. ಸೊ ಅದರಲ್ಲಿ ಇನ್ಯಾವುದು ಬೇರೆದು ಬೇಕು ಅಂತ ಹೇಳಿ ಪಿಕ್ ಮಾಡಿ ಅದು ಕೂಡ ಸೆಟ್ ಮಾಡ್ತಾ ಇದ್ದೇವೆ. ಆಮೇಲೆ ಮಣೆ ಸುತ್ತ ದೀಪ ಇಟ್ಟು ರಂಗೋಲಿ ಕೂಡ ಇಟ್ಟಿದ್ದು ಆಯಿತು. ಹೂ ಹಣ್ಣುಗಳನ್ನು ತಂದಿದ್ರು. ಆಮೇಲೆ ಕೊಯ್ದ ಎಲೆಗಳೆಲ್ಲ ಏನಿತ್ತು ಅದನ್ನು ಕೂಡ ತೊಳೆದು ಜೋಡಿಸಿಡ್ತಾ ಇದ್ದೇವೆ. ದೇವರಿಗೆ ತುಪ್ಪದ ದೀಪ ಅಂತ ಹೇಳಿದ್ರೆ ವಿಶೇಷ ಅಲ್ವಾ? ಅದರಲ್ಲೂ ಮಂಗಳ ಗೌರಿಗೆ 16 ತುಪ್ಪದ ದೀಪ ಮತ್ತು ವಿಶೇಷ. ನಾವಿಲ್ಲಿ ಹರಿತಾಲಿಕಾ ಗೌರಿ ವೃತ್ತಕ್ಕೆ ಕೂಡ ಅದನ್ನೇ ಫಾಲೋ ಮಾಡ್ತಿರೋದು. ಹೂಬತ್ತಿಯನ್ನು ತುಪ್ಪದಲ್ಲಿ ಅದ್ದಿ ಮಂಗಳಾರತಿಯನ್ನು ಇದರಿಂದಲೇ ಮಾಡೋದು. ಇವತ್ತು ಗೌರಿ ಪೂಜೆ. ಎಲ್ರಿಗೂ ಹರಿತಾಲಿಕಾ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಿಗ್ಗೆ 6ವರೆಗೆ ಪೂಜೆ ಶುರು ಮಾಡಿದ್ವಿ. ದೇವಿಗೆ ಹಾಲು, ಮೊಸರು, ಸಕ್ಕರೆ, ಜೇನು, ತುಪ್ಪದಿಂದ ಪಂಚಾಮೃತ ಅಭಿಷೇಕ, ಎಳನೀರಿನ ಅಭಿಷೇಕ ಮಾಡಿದ್ವಿ. ಹೂ, ಎಲೆ, ಗಂಧ, ಅಕ್ಷತೆ ಜೊತೆಗೆ ಹಣ್ಣುಗಳು ಮತ್ತು ಗೌರಿ ಪೂಜೆಗೆ ಅಂತಲೇ ನಮ್ಮ ಕಡೆ ವಿಶೇಷವಾಗಿ ಮಾಡುವಂಥ ಗೇರು ಬೀಜ ಅಂದರೆ ಗೋಡಂಬಿ ಪನಿವಾರವನ್ನು ನೈವೇದ್ಯ ಮಾಡಿದ್ವಿ. ಅದಾದಮೇಲೆ ಹರಿತಾಲಿಕಾ ಗೌರಿ ವೃತ್ತದ ಕಥೆ ಓದಿ ಕರ್ಪೂರದ ಆರತಿ ಮತ್ತು ತುಪ್ಪದ ಆರತಿ ಜೊತೆ ಪೂಜೆ ಮುಗಿಸಿದ್ವಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಚೌತಿಯ ದಿನ. ನಿನ್ನೆ ಗೌರಿ ಪೂಜೆ ಎಲ್ಲ ಮಾಡಿ ಆಯಿತು. ಅದನ್ನು ಹೀಗೆ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಆದ ಕೂಡಲೇ ಗಣಹೋಮ ಶುರು ಆಗ್ತದೆ. ಹಾಗಾಗಿ ಗಣಹೋಮಕ್ಕೆ ಬೇಕಾದಂಥ ತಯಾರಿಗಳೆಲ್ಲ ನಡೀತಾ ಉಂಟು. ನೈವೇದ್ಯಕ್ಕೆ ಇಡಲಿಕ್ಕೆ, ಅದೇ ರೀತಿ ಗಣಹೋಮ ಮಾಡಲಿಕ್ಕೆ ಹೋಮಕುಂಡ ಇದೆಲ್ಲ ತಯಾರಾಗ್ತಾ ಉಂಟು. ಬನ್ನಿ ಒಂದ್ಸತಿ ಎಲ್ಲ ನೋಡ್ಕೊಂಬರುವ. ನಾವೀಗ ನೈವೇದ್ಯಕ್ಕೆ ಎಂತ ಹೇಳ್ತಾರೆ, ಅಪ್ಪೆ ಫೇಮಸ್ ಅಲ್ವಾ, ಗಣಪತಿಗೆ ಪ್ರಿಯವಾದಂಥ ನೈವೇದ್ಯ, ಅದನ್ನು ಮಾಡ್ತಿದ್ದಾರೆ. ಗಣಪನಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಅಪ್ಪೆ ಮಾಡ್ತಿದ್ದಾರೆ. ಮನೆಯಲ್ಲೇ ಮಾಡಿದ ಪ್ಯೂರ್ ತುಪ್ಪದಲ್ಲಿ. ಅದರ ಜೊತೆ ಮೋದಕ, ಬಾಳೆ ಎಲೆಯ ಸಿಹಿ ರೊಟ್ಟಿ, ತ್ರಿಮಧುರ, ಕಬ್ಬಿನ ಪನಿವಾರ ಇದನ್ನೆಲ್ಲ ಮಾಡಿದ್ರು. ಈ ಗ್ಯಾಪ್ನಲ್ಲಿ ನಾವು ಹಿಂದಿನ ದಿನ ಏನು ಗೌರಿ ಕೂರಿಸಿದ್ವಿ ಅವಳನ್ನು ಕಳಿಸಿಕೊಡ್ಬೇಕಲ್ಲ. ಸೊ ಪೂಜೆ, ಆರತಿ, ನೈವೇದ್ಯ ಎಲ್ಲ ಮಾಡಿ ಶಂಖ ಮತ್ತು ಜಾಗಟೆ ಜೊತೆ ಗೌರಿಯನ್ನು ಕಳಿಸಿಕೊಡ್ತಾ ಇದ್ದೇವೆ. ಇದೆಲ್ಲ ಆಗಿ ಗೌರಿ ಪೂಜೆ ಮಾಡಿದ ಜಾಗವನ್ನು ಆವಾಗಲೇ ಕ್ಲೀನ್ ಮಾಡಬೇಕು. ಅದನ್ನು ಬೇಗ ಮಾಡಿ ಮುಗಿಸಿದೆ. ಅಷ್ಟರಲ್ಲಿ ಗಣಪತಿ ಹವನ ಶುರು ಮಾಡಿದ್ರು. ಇಲ್ಲೂ ಅಷ್ಟೇ ನಮ್ಮ ಕೈಯಲ್ಲಿ ಏನೆಲ್ಲ ಆಗ್ತದೆ ಅದನ್ನೆಲ್ಲ ಗಣಪನಿಗೆ ನೈವೇದ್ಯ ಮಾಡಿದ್ವಿ. ಹೋಮ ಹವನ ಮಾಡೋದಂದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ಪ್ರಾಪರ್ ರೀಸನ್ ಉಂಟು. ಸಿಕ್ಕಿದ್ದನ್ನೆಲ್ಲ ಅಗ್ನಿಗೆ ಆಹುತಿ ಕೊಡೋದಿಲ್ಲ. ಪರ್ಟಿಕ್ಯುಲರ್ ವಸ್ತುಗಳನ್ನು ಪರ್ಟಿಕ್ಯುಲರ್ ಕ್ವಾಂಟಿಟಿಯಲ್ಲಿ ಅಗ್ನಿಗೆ ಆಹುತಿ ಕೊಡುವಂಥದ್ದು. ಒಂದು, ನಾವು ಹೋಮ ಹವನದಲ್ಲಿ ಜೊತೆ ಸೇರುವಾಗ ನಾನು ನನ್ನದು ಅಂತ ಹೇಳುವ ಅಹಮ್ಮನ್ನು ಅಗ್ನಿಯಲ್ಲಿ ಬಿಟ್ಟು ಆ
ಡಿವೈನಿಟಿಗೆ ತಲೆ ಬಾಗ್ತೇವೆ. ಎರಡನೇದು ಬಿಕಾಸ್ ಆಫ್ ದೋಸ್ ಪರ್ಟಿಕ್ಯುಲರ್ ಐಟಮ್ಸ್ ಒಂದು ಹೊಗೆ ಬರ್ತದಲ್ಲ, ಅದು ನಮ್ಮ ಎನ್ವೈರ್ಮೆಂಟ್ ಅನ್ನು ಪ್ಯೂರಿಫೈ ಮಾಡ್ತದೆ ಅಂತ. ಆ್ಯಂಡ್ ಹೊಗೆಯನ್ನು ನಾವೇನು ಇನ್ಹೇಲ್ ಮಾಡ್ತೇವೆ ಅದರಿಂದಲೂ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಉಂಟು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೇನಾದರೂ ಇದ್ದರೆ ವಿಡಿಯೋವನ್ನೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.